ಹಾಯ್ ಫ್ರೆಂಡ್ಸ್, ನನ್ನ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಇವತ್ತು ನಾನು ಟ್ರಾವೆಲ್ ವಿಲಾಗ್ ಮಾಡ್ತಾ ಇದ್ದೀನಿ. ನಾವು ಪುತ್ತೂರಿಂದ ಬೆಂಗಳೂರಿಗೆ ಪ್ರಯಾಣ ಮಾಡ್ತಾ ಇದ್ದೀವಿ ಶಿರಾಡಿ ಘಾಟ್ ಮುಖಾಂತರ. ಶಿರಾಡಿ ಘಾಟ್ನಲ್ಲಿ ಒಂದು ವ್ಯೂ. ನೋಡಿ, ನನ್ನ ಹಸ್ಬೆಂಡ್ ನಿಮಗೆಲ್ಲ ಹಾಯ್ ಹೇಳ್ತಾ ಇದ್ದಾರೆ. ಫಸ್ಟ್ ಅಪಿಯರೆನ್ಸ್ ಅವ್ರದ್ದು ವಿಡಿಯೋದಲ್ಲಿ. ನಾವು ನನ್ನ ತವರು ಮನೆ ಪುತ್ತೂರಿಂದ ಹೊರಟು ಉಪ್ಪಿನಂಗಡಿ ಮಾರ್ಗವಾಗಿ ಗುಂಡ್ಯದ ಕಡೆಗೆ ಹೋಗ್ತಾ ಇದ್ದೇವೆ. ಈಗ ನೀವು ನೋಡುತ್ತಾ ಇರುವ ದೃಶ್ಯ ಉಪ್ಪಿನಂಗಡಿಯಿಂದ ಗುಂಡ್ಯದ ಕಡೆಗೆ ಹೋಗ್ತಾ ಇರೋದು. ಈ ದಕ್ಷಿಣ ಕನ್ನಡ ಜಿಲ್ಲೆಯ ವ್ಯೂ ಹೇಗಿದೆ ಅಂತ ನೋಡಿ. ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಬಟನನ್ನು ಪ್ರೆಸ್ ಮಾಡಿ. ನನ್ನ ವಿಡಿಯೋವನ್ನು ಸಬ್ಸ್ಕ್ರೈಬ್ ಮಾಡದೇ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಚ್ಚ ಹಸಿರಾಗಿದೆ. ಈಗ ಮಳೆಗಾಲ. ಇಲ್ಲಿ ರಸ್ತೆ ಅಗಲೀಕರಣ ಕಾಮಗಾರಿಗಳು ನಡೀತಾ ಇದೆ. ಪಕ್ಕದಲ್ಲಿ ನದಿಯೂ ಹರಿತಾ ಇದೆ. ಉಪ್ಪಿನಂಗಡಿಯಲ್ಲಿ ನೇತ್ರಾವತಿ ನದಿಯೂ ಹರಿತದೆ, ಕುಮಾರಧಾರ ನದಿಯೂ ಹರಿತದೆ. ಜೋರಾಗಿ ಮಳೆ ಬಂದಾಗ ಸಂಗಮ ಆಗ್ತದೆ. ನೋಡಿ ಫ್ರೆಂಡ್ಸ್, ವ್ಯೂ ಎಷ್ಟು ಚೆನ್ನಾಗಿದೆ ಅಂತ. ಆಕಾಶದಲ್ಲಿ ಮೋಡಗಳು ಬಹಳ ಚೆನ್ನಾಗಿ ಕಾಣ್ತಾ ಇದೆ. ಈ ವ್ಯೂ ಬಹಳ ಚೆನ್ನಾಗಿದೆ ಅಂತ ವಿಡಿಯೋ ಮಾಡಿ ಹಾಕಿದ್ದೀನಿ. ಇವತ್ತು ಮಳೆ ಇರಲಿಲ್ಲ, ಹಾಗೆ ವಿಡಿಯೋ ಚಿತ್ರೀಕರಣ ಮಾಡೋದು ಸ್ವಲ್ಪ ಸುಲಭ ಆಯಿತು. ತುಂಬ ಮಳೆ ಇದ್ದರೆ ರೋಡೇ ಕಾಣಿಸೋದಿಲ್ಲ ಸರಿಯಾಗಿ. ಇಲ್ಲಿಂದ ಧರ್ಮಸ್ಥಳ ಸುಬ್ರಹ್ಮಣ್ಯ ದೇವಸ್ಥಾನ ಹತ್ತಿರ, ಹೆಚ್ಚು ದೂರ ಆಗೋದಿಲ್ಲ. ಆನ್ ದ ವೇ ಸೌತಡ್ಕಕ್ಕೂ ಹತ್ತಿರ ಆಗ್ತದೆ. ಸೌತಡ್ಕ ಗಣಪತಿ ದೇವಸ್ಥಾನಕ್ಕೂ ಹತ್ತಿರ ಆಗ್ತದೆ. ಮಳೆಗಾಲ ಆದ್ದರಿಂದ ರಸ್ತೆ ಬದಿ ಹುಲ್ಲುಗಳು ಬೆಳೆದಿದೆ. ಮಂಗಳೂರಿನವರಾದರೆ ನಿಮಗಿದೆಲ್ಲ ಗೊತ್ತಿರೋ ವಿಷಯನೇ. ಬೇರೆ ಊರಿನವರಿಗೆಲ್ಲ ಇದು ಸ್ವಲ್ಪ ಹೊಸ ವಿಷಯಗಳು. ಸೈಡಲ್ಲೆಲ್ಲ ಲಾರಿಗಳನ್ನು ಪಾರ್ಕ್ ಮಾಡಿದ್ದಾರೆ ನೋಡಿ. ಘಟ್ಟ ಹತ್ತುತ್ತಾ ಇರುವಾಗ ಕಂಡು ಬಂದ ಒಂದು ದೃಶ್ಯ. ಈ ಥರದ ಸಣ್ಣ ಸಣ್ಣ ಜಲಪಾತಗಳು ಬಹಳ ಸಿಗ್ತದೆ. ಹೀಗೆ ಘಟ್ಟ ಹತ್ತುತ್ತಾ ಮುಂದೆ ಹೋಗ್ತಾ ಇದ್ದೇವೆ. ಎರಡು ಸೈಡ್ನಲ್ಲಿ ಪಶ್ಚಿಮ ಘಟ್ಟಗಳು, ಪೂರ್ತಿ ಕಾಡು, ನೆಟ್ವರ್ಕ್ ಇರುವುದಿಲ್ಲ. ಫ್ರೆಂಡ್ಸ್, ಈಗ ಘಟ್ಟ ಹತ್ತಿ ಆಯಿತು. ಸಕಲೇಶಪುರಕ್ಕೆ ಬಂದ್ವಿ. ಇಲ್ಲಿ ಹೊಸೂರು ಎಸ್ಟೇಟ್ಗೆ ಬಂದಿದ್ದೀವಿ ಶಾರ್ಟ್ ಬ್ರೇಕ್ಗೆ. ಫ್ರೆಂಡ್ಸ್, ನಮಗೆ ಇಲ್ಲಿ ಅಕ್ಕಿ ರೊಟ್ಟಿ ಭಾಳ ಇಷ್ಟ. ಅಕ್ಕಿ ರೊಟ್ಟಿಗೆ ಸೈಡ್ ಡಿಶ್ ಆಗಿ ಚಟ್ನಿ ಮತ್ತು ಗಸಿ ಕೊಡ್ತಾರೆ. ಚಟ್ನಿಗೆ ಜೀರಿಗೆ ಮೆಣಸು ಅಥವಾ ಗಾಂಧಾರಿ ಮೆಣಸು ಅಂತ ಕರೀತಾರಲ್ಲ, ಅದರ ಚಟ್ನಿ ಭಾಳ ಟೇಸ್ಟಿಯಾಗಿತ್ತು. ಖಾರನೂ ಇತ್ತು. ಮತ್ತೊಂದು ಗಸಿ ಮಿಕ್ಸ್ಡ್ ವೆಜಿಟೇಬಲ್ ಆ್ಯಂಡ್ ಕಡಲೆ ಹಾಕಿ. ಈಗ ನಾವು ಬ್ರೇಕ್ ಮುಗಿಸಿ ಪ್ರಯಾಣ ಮುಂದುವರಿಸಿದೆವು. ಸಕಲೇಶಪುರದಿಂದ ಹಾಸನದ ಕಡೆಗೆ. ಹಾಸನ ಕಡೆಗೆ ಹೋಗ್ತಾ ಇದ್ದಾಗ ಕಂಡು ಬಂದ ವ್ಯೂ. ಅಂಗಡಿಗಳು, ಮನೆಗಳು, ತೆಂಗಿನ ತೋಟ, ಹೊಲ, ಕೆರೆಗಳು. ದಕ್ಷಿಣ ಕನ್ನಡದಲ್ಲಿ ಕಂಡುಬಂದ ದೃಶ್ಯಕ್ಕೂ ಈ ದೃಶ್ಯಕ್ಕೂ ವ್ಯತ್ಯಾಸ ಇದೆ. ದಕ್ಷಿಣ ಕನ್ನಡದಲ್ಲಿ ಅಡಿಕೆ ತೋಟ ಮತ್ತು ತೆಂಗಿನ ತೋಟ ಜಾಸ್ತಿ ಇದೆ. ಇಲ್ಲಿ ಹೊಲಗಳು ಮತ್ತು ತೆಂಗಿನ ತೋಟಗಳು ಕಂಡು ಬರ್ತಾ ಇದೆ. ಮತ್ತು ಮಧ್ಯ ಮಧ್ಯದಲ್ಲಿ ಕಬ್ಬು ಗಿಡಗಳು.
ಇದು ನನಗೆ ಬಹಳ ಇಷ್ಟವಾದ ವ್ಯೂ. ಮಂಗಳೂರಿಂದ ಬೆಂಗಳೂರಿಗೆ ಟ್ರಾವೆಲ್ ಮಾಡುವಾಗ ನಡುವೆ 4-5 ಟೋಲ್ ಗೇಟ್ಗಳಿವೆ. ಟೋಲ್ ಗೇಟ್ ಅಂದರೆ ಸುಂಕ ವಸೂಲಾತಿ ಕೇಂದ್ರಗಳು. ನಾವು ನಮ್ಮ ಕಾರ್ನಲ್ಲಿ ಫಾಸ್ಟ್ಯಾಗನ್ನು ಅಟ್ಯಾಚ್ ಮಾಡಿಕೊಳ್ಬೇಕು. ಅದರಲ್ಲಿ ಸ್ಕ್ಯಾನ್ ಆದಾಗ ಅಮೌಂಟ್ ಡಿಡಕ್ಟ್ ಆಗ್ತದೆ. ಯಾರು ಟೋಲ್ ಗೇಟ್ ನೋಡಿಲ್ಲ ಅಂದರೆ ನೋಡಿ ಅಂತ ನಾನು ಇದನ್ನು ಹಾಕ್ತಾಯಿದ್ದೀನಿ ವಿಡಿಯೋನ. ಈಗ ನಾವು ಟೋಲ್ ಗೇಟ್ನ ಪಾಸ್ ಆಗಿದ್ದೀವಿ, ಮುಂದಕ್ಕೆ ಹೋಗ್ತಾ ಇದ್ದೇವೆ. ಇವತ್ತು ನಾವು ಟ್ರಾವೆಲ್ ಮಾಡುವಾಗ ನಡುವೆ ಮಿರಾಜ್ ಅಥವಾ ಮರೀಚಿಕೆ ಕಾಣ್ತಾ ಇತ್ತು. ಮರೀಚಿಕೆ ಅಂದರೆ ದೂರದಲ್ಲಿ ನೀರಿದ್ದಾಗೆ ಕಾಣ್ತದೆ, ಹತ್ತಿರ ಹೋದಾಗ ನೀರು ಕಾಣಿಸೋದಿಲ್ಲ. ನನಗೆ ಇದನ್ನು ತೋರಿಸ್ಬೇಕು ಅಂತ ಇತ್ತು ವಿಡಿಯೋದಲ್ಲಿ, ಬಟ್ ಅದು ಕ್ಯಾಮರಾ ಕಣ್ಣಲ್ಲಿ ಸೆರೆ ಆಗ್ತಾ ಇಲ್ಲ. ನೀವು ಟ್ರಾವೆಲ್ ಮಾಡಿದಾಗ ಈ ಅನುಭವನ ನೋಡ್ಬೋದು. ಫ್ರೆಂಡ್ಸ್, ನಾವೀಗ ನಾಗಸಂದ್ರಕ್ಕೆ ರೀಚ್ ಆಗಿದ್ದೇವೆ. ಐಕ್ಯ ಶೋರೂಮ್ ನಾಗಸಂದ್ರದಲ್ಲಿ ಇದೆ ನೋಡಿ, ಅಲ್ಲಿ ಐಕ್ಯ ಬೋರ್ಡ್ ಇದೆ. ನಾಗಸಂದ್ರ ಮೆಟ್ರೋ ಸ್ಟೇಷನ್ ಬಹಳ ಪಕ್ಕದಲ್ಲೇ ಇದೆ. ಇದೇ ನಾಗಸಂದ್ರ ಮೆಟ್ರೋ ಸ್ಟೇಷನ್. ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ನನ್ನ ಚಾನೆಲನ್ನು ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.